ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯ ತುಂಬಾ ಆಳವಾದದ್ದು, ಆದರೆ ನಮ್ಮೆಲ್ಲರ ದೈನಂದಿನ ಜೀವನಕ್ಕೆ ಬಹಳ ಹತ್ತಿರವಾದದ್ದು. ಹೌದು. ನಮ್ಮ ಕೈಲಿ ಒಂದು ಆಧ್ಯಾತ್ಮಿಕ ಪ್ರವಚನದ ಸಾರಾಂಶ ಇದೆ. ಇದು ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ನಮ್ಮದೇ ಬುದ್ಧಿವಂತಿಕೆ ಮತ್ತು ದೈವಿ ಮಾರ್ಗದರ್ಶನದ ನಡುವೆ ಹೌದು ಆ ಸರಿಯಾದ ದಾರಿಯನ್ನು ನಾವು ಹೇಗೆ ಆರಿಸ್ಕೊಳ್ಳೋದು? ಹೌದು. ಈ ಚರ್ಚೆಯ ಕೇಂದ್ರಬಿಂದುವೇ ಎರಡು ಶಬ್ದಗಳು, ಶ್ರೀಮತ ಮತ್ತು ಸ್ವಮತ. ಶ್ರೀಮತ ಮತ್ತು ಸ್ವಮತ. ಸರಳವಾಗಿ ಹೇಳೋದಾದ್ರೆ, ಶ್ರೀಮತ ಅಂದ್ರೆ ಆ ದೈವಿ ಶಕ್ತಿ ತೋರಿಸಿದ್ದ ದಾರಿ, ಒಂದ್ ರೀತಿ ಆಧ್ಯಾತ್ಮಿಕ GPS ಇದ್ದ ಹಾಗೆ. GPS. ಹೌದು. ಅದ್ ನಮಗೆ ಯಾವಾಗ್ಲೂ ಸರಿಯಾದ ಸುರಕ್ಷಿತವಾದ ಮಾರ್ಗವನ್ನು ತೋರಿಸುತ್ತೆ. ಹಾಗಾದ್ರೆ ಸ್ವಮತ ಅಂದ್ರೆ ನಮ್ಮದೇ ದಾರಿ, ಅಂದ್ರೆ GPS ಆಫ್ ಮಾಡಿ ಪರವಾಗಿಲ್ಲ, ನನಗೆ ಏರಿಯಾ ಗೊತ್ತು ಅಂತ ಹೌದು ಹೌದು ಶಾರ್ಟ್ಕಟ್ ನಲ್ಲಿ ಹೋಗ್ತೀನಿ ಅಂತ ನಮ್ಮದೇ ಬುದ್ಧಿವಂತಿಕೆ ಉಪಯೋಗಿಸೋದು. ಕೆಲವೊಮ್ಮೆ ನಾವು ಸೇರ್ಬೇಕಾದ ಜಾಗ ಸೇರ್ಬೋದು, ಅದ್ರ ದಾರಿ ತಪ್ಪುವ ಸಾಧ್ಯತೆ ಜಾಸ್ತಿ. ಅತ್ಯುತ್ತಮ ಹೋಲಿಕೆ. ಈ ಪ್ರವಚನದ ಮುಖ್ಯ ಉದ್ದೇಶವೇ ಆ GPS ಅನ್ನು, ಅಂದ್ರೆ ಶ್ರೀಮತವನ್ನು ಪ್ರತಿ ಹೆಜ್ಜೆಯಲ್ಲೂ ಯಾಕೆ ಫಾಲೋ ಮಾಡಬೇಕು ಅಂತ ತಿಳಿಸೋದು. ಮೂಲದಲ್ಲಿ ಒಂದು ಬನವಾದ ಎಚ್ಚರಿಕೆ ಇದೆ. ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯಿರಿ, ಇಲ್ಲದಿದ್ದರೆ ಮಾಯೆಯೂ ದಿವಾಳಿಯನ್ನಾಗಿ ಮಾಡಿಬಿಡುತ್ತದೆ. ಇಲ್ಲಿ ಮಾಯೆ ಅಂದ್ರೆ ಭ್ರಮೆ ಅಥವಾ ನಮ್ಮನ್ನು ದಾರಿ ತಪ್ಪಿಸುವ ಶಕ್ತಿ. ಓಕೆ, ಈ ವಿಷಯದ ಆಳಕ್ಕೆ ಇಳಿಯೋಣ. ಇಲ್ಲಿ ಒಂದು ಆಶ್ಚರ್ಯಕರವಾದ ವಿಷಯದೊಂದಿಗೆ ಶುರು ಮಾಡಿದ್ದಾರೆ. ಮಾಯೆ ಮೊದಲು ದಾಳಿ ಮಾಡುವುದು ದುರ್ಬಲರ ಮೇಲೆ ಅಲ್ಲವಂತೆ. ಹೌದು. ಬದಲಿಗೆ ನಾನು ಬಲಶಾಲಿ, ನನಗೆಲ್ಲ ಗೊತ್ತು ಎಂಬ ಅಹಂಕಾರ ಬಂದವರ ಮೇಲೆ. ಇದು ಯಾಕೆ ಹೀಗೆ? ಸಾಮಾನ್ಯವಾಗಿ ದುರ್ಬಲರೇ ಸುಲಭದ ಟಾರ್ಗೆಟ್ ಅಲ್ವಾ? ಇದೇ ಇಲ್ಲಿರುವ ಸೂಕ್ಷ್ಮತೆ. ದುರ್ಬಲರಿಗೆ ತಮ್ಮ ಮಿತಿಗಳ ಅರಿವಿರುತ್ತೆ. ಸೊ ಅವರು ಸಹಾಯಕ್ಕಾಗಿ ಅಥವಾ ಮಾರ್ಗದರ್ಶನಕ್ಕಾಗಿ ಹುಡುಕ್ತಾರೆ. ಸರಿ. ಆದ್ರೆ ಅಹಂಕಾರ ಬಂದಾಗ ನಾವು ನಮ್ಮ ರಕ್ಷಣಾ ಕವಚವನ್ನೇ ಕೆಳಗಿಟ್ಬಿಡ್ತೇವೆ. ನಮಗನ್ಸುತ್ತೆ, ನನಗೆ ಯಾರ ಮಾರ್ಗದರ್ಶನವೂ ಬೇಕಿಲ್ಲ. ಆ ಕ್ಷಣದಲ್ಲಿಯೇ ಮಾಯೆಗೆ ಒಳಗೆ ಬರಲು ದೊಡ್ಡ ಬಾಗಿಲು ತೆರೆದ ಹಾಗೆ ಆಗತ್ತೆ. ಮೂಲದಲ್ಲಿ ಹೇಳಿರುವ ಹಾಗೆ ನಮ್ಮ ಕಣ್ಣುಗಳು ಕೂಡ ನಮ್ಮನ್ನು ಮೋಸ ಮಾಡ್ತವೆ, ಆದ್ರೆ ಅಹಂಕಾರವೇ ಮಾಯೆಗೆ ಮುಖ್ಯ ದ್ವಾರ. ಸರಿ, ಈ ಶ್ರೀಮತ್ ಮತ್ತು ಸ್ವಮತದ ಸಂಘರ್ಷವನ್ನು ಇನ್ನಷ್ಟು ಆಳವಾಗಿ ನೋಡೋಣ. ಜ್ಞಾನ ಮತ್ತು ಸೇವೆ ಇವೆರಡೂ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಹಳ ಮುಖ್ಯ. ಆದರೆ ಮೂಲದಲ್ಲಿ ಹೇಳಿದರೆ ಯೋಗ ಅಥವಾ ನಿರಂತರ ದೈವಿ ನೆನಪು ಇಲ್ಲದ ಜ್ಞಾನ ಅಪೂರ್ಣ ಅಂತ. ಹಾಗೆ ಸ್ವಪರಿಶೀಲನೆ ಇಲ್ಲದೆ ಮಾಡುವ ಸೇವೆ ಅಪಾಯಕಾರಿ ಅಂತ. ಇದು ಸ್ವಲ್ಪ ಗೊಂದಲ ಅನಿಸಬಹುದು. ಸೇವೆ ಮಾಡುವುದು ಒಳ್ಳೆ ಕೆಲಸ ತಾನೇ, ಅದರಿಂದ ಹೇಗೆ ಅಪಾಯ ಸಾಧ್ಯ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹೇಗೆ ಅಂದ್ರೆ, ಒಬ್ಬರು ಬಹಳ ಚೆನ್ನಾಗಿ ಜ್ಞಾನದ ಬಗ್ಗೆ ಮಾತನಾಡಬಹುದು. ಹೌದು. ಆದ್ರೆ ಅವರ ಜೀವನದಲ್ಲಿ ಆ ದೈವಿ ನೆನಪಿನ ಯೋಗ ಇಲ್ಲದಿದ್ರೆ ಅದು ಕೇವಲ ಒಂದು ಬೌದ್ಧಿಕ ವ್ಯಾಯಾಮವಾಗುತ್ತೆ. ಅವರ ಮಾತುಗಳಲ್ಲಿ ಆ ಶಕ್ತಿ ಇರೋದಿಲ್ಲ. ಓಕೆ. ಅದೇ ರೀತಿ ಒಬ್ಬರು ದಿನವಿಡೀ ಸೇವೆ ಮಾಡಬಹುದು, ಆದ್ರೆ ದಿನದ ಕೊನೆಯಗೆ ನಾನು ಇವತ್ತು ಎಷ್ಟು ದೊಡ್ಡ ಸೇವೆ ಮಾಡಿದೆ, ನಾನಿಲ್ಲದಿದ್ರೆ ಈ ಕೆಲ್ಸ ಆಗ್ತಲೇ ಇರ್ಲಿಲ್ಲ ಎಂಬ ಸಣ್ಣ ಅಹಂಕಾರದ ಭಾವನೆ ಬಂದ್ರೆ ಅಲ್ಲಿಗೆ ಮುಗೀತು. ಹೌದು, ಆ ಸೇವೆಯಿಂದ ಗಳಿಸಿದ್ದೆಲ್ಲವನ್ನೂ ಆ ಅಹಂಕಾರವೂ ಅಳಿಸಿ ಹಾಕುತ್ತೆ. ಅಂದ್ರೆ ನಾವು ಮಾಡುವ ಕೆಲಸದ ಉದ್ದೇಶಕ್ಕಿಂತ ಆ ಕೆಲಸ ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಮುಖ್ಯ. ಶ್ರೀಮತವಿಲ್ಲದೆ ನಾವಿಡುವ ಪ್ರತಿಯೊಂದು ಹೆಜ್ಜೆಯೂ ವಿಕರ್ಮ ಆಗತ್ತೆ ಅಂತ ಹೇಳಿದ್ದಾರೆ. ವಿಕರ್ಮ ಅಂದ್ರೆ ಪಾಪಕರ್ಮ ಅಂತನಾ? ಪಾಪಕರ್ಮ ಅನ್ನೋದಕ್ಕಿಂತ ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಕಡಿಮೆ ಮಾಡುವ ಕ್ರಿಯೆ ಅಂತ ಹೇಳ್ಬಹುದು. ವಿಕರ್ಮ ಅಂದ್ರೆ ನೆಗೆಟಿವ್ ಕರ್ಮ. ನೆಗೆಟಿವ್ ಕರ್ಮ. ಹೌದು. ಒಳ್ಳೆಯ ಉದ್ದೇಶದಿಂದ ಮಾಡಿದ ಕೆಲಸವು ಅದು ನಾನು ಎಂಬ ಅಹಂಕಾರ ಅಥವಾ ಸ್ವಮತದಿಂದ ಕೂಡಿದ್ರೆ ಅದು ನಮ್ಮ ಆಧ್ಯಾತ್ಮಿಕ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಲಾಭದ ಬದಲು ನಷ್ಟವನ್ನು ಉಂಟುಮಾಡುತ್ತೆ. ಸರಿ, ಈ ಶ್ರೀಮತ ಸ್ವಮತದ ಸಂಘರ್ಷದಲ್ಲಿ ಅಹಂಕಾರದ ಪಾತ್ರ ಬಹಳ ಮುಖ್ಯ ಅನ್ಸುತ್ತೆ. ಯಾಕೆಂದ್ರೆ ನನ್ನ ದಾರಿಯೇ ಸರಿ ಅಂತ ನಮ್ಗೆ ಅನ್ಸೋದೇ ಅಹಂಕಾರದಿಂದ ತಾನೇ? ಖಂಡಿತ. ಮೂಲದಲ್ಲಿ ಇದರ ಬಗ್ಗೆ ಏನು ಹೇಳಿದ್ದಾರೆ? ಅಲ್ಲಿ ಒಂದು ನೇರವಾದ ಪ್ರಶ್ನೆ ಕೇಳಲಾಗಿದೆ. ಯಾವ ಮಕ್ಕಳಿಂದ ಮಾಯೆಯು ಬಹಳ ವಿಕರ್ಮ ಮಾಡಿಸ್ತದೆ? ಯಜ್ಞದಲ್ಲಿ ವಿಘ್ನರೂಪಿ ಯಾರಾಗ್ತಾರೆ? ಹೌದು, ಅದಕ್ಕೆ 2 ಸ್ಪಷ್ಟ ಉತ್ತರಗಳನ್ನ ನೀಡಲಾಗಿದೆ. ಮೊದಲನೆಯದು ಮಿಥ್ಯಾ ಅಹಂಕಾರ ಇರುವವರು. ಮಿಥ್ಯಾ ಅಹಂಕಾರ. ಈ ಅಹಂಕಾರ ಪಲ ಬಗೆಯಲ್ಲಿ ಬರುತ್ತೆ. ಕೆಲವರಿಗೆ ಜ್ಞಾನದ ಅಹಂಕಾರ, ನನಗೆಲ್ಲ ಗೊತ್ತು, ನಾನು ಇವರ ಕ್ಲಾಸ್ ಕೇಳ್ಬೇಕಾ ಅಂತ. ಇನ್ನು ಕೆಲವರಿಗೆ ಸೇವೆಯ ಅಹಂಕಾರ, ಈ ಸೆಂಟರ್ ನಾನೇ ನೋಡ್ಕೊಳ್ಳೋದು, ನಾನಿಲ್ದಿದ್ರೆ ಏನಾಗುತ್ತೋ ಅಂತ. ಮತ್ತೆ ಕೆಲವರಿಗೆ ತಮ್ಮ ಸ್ಥಾನದ ಅಹಂಕಾರ, ನಾನ್ ಸೀನಿಯರ್, ನಾನ್ ಹೇಳಿದಾಗ ಎಲ್ರೂ ಕೇಳಬೇಕು ಅನ್ನೋದು. ಕರೆಕ್ಟ್.
ಈ ಮನೋಭಾವ ಬಂದ ತಕ್ಷಣ ಅವರು ಶ್ರೀಮತವನ್ನು ಕೇಳೋದನ್ನು ನಿಲ್ಲಿಸಿ ಸ್ವಮತದ ಮೇಲೆ ನಿರ್ಧಾರ ತೆಗೆದುಕೊಳ್ಳಲು ಶುರು ಮಾಡ್ತಾರೆ. ಈ ಅಹಂಕಾರದ ಬಗ್ಗೆ ಇನ್ನೊಂದು ಕುತೂಹಲಕಾರಿ ವಿಷಯ ಹೇಳಿದ್ದಾರೆ. ಇಂತಹವರು ಮುರುಳಿ ಅಂದ್ರೆ ಮೂಲಜ್ಞಾನವನ್ನು ಓದುವುದನ್ನು ಕಡಿಮೆ ಮಾಡ್ತಾರಂತೆ. ಹೌದು. ಯಾಕಂದ್ರೆ ಅವರಿಗೆ ಇದರಲ್ಲಿ ಇರೋದೆಲ್ಲ ನನಗೆ ಮೊದಲೇ ಗೊತ್ತು ಅಂತ ಅನಿಸಲು ಶುರುವಾಗುತ್ತೆ. ಇದು ತುಂಬಾನೇ ಅಪಾಯಕಾರಿ ಅಲ್ವಾ? ಅಂದ್ರೆ ಮೂಲಜ್ಞಾನದಿಂದ ದೂರವಾದ ಕ್ಷಣವೇ ನಮ್ಮದೇ ಅಭಿಪ್ರಾಯಗಳು ಜಾಗ ತೆಗೆದುಕೊಳ್ಳುತ್ತವೆ. ನಿಖರವಾಗಿ. ಎರಡನೆಯ ಉತ್ತರ ಪರಚಿಂತನೆ ಮಾಡುವವರು. ಅಂದ್ರೆ ತಮ್ಮ ಸ್ವಂತ ಪ್ರಗತಿಯ ಬಗ್ಗೆ ಗಮನ ಕೊಡುವುದನ್ನು ಬಿಟ್ಟು ಯಾವಾಗ್ಲೂ ಇತರರ ತಪ್ಪುಗಳ ಬಗ್ಗೆಯೇ ಯೋಚಿಸುವುದು, ಅದನ್ನ ಬೇರೆಯವರೊಂದಿಗೆ ಚರ್ಚಿಸುವುದು ಮತ್ತು ಆ ಮಾತುಗಳನ್ನ ಹರಡುವುದು. ಇದು ನಮ್ಮ ಮೆಂಟಲ್ ಎನರ್ಜಿಯನ್ನ ಲೀಕ್ ಮಾಡುವ ಹಾಗೆ ಅಲ್ವಾ? ಖಂಡಿತ. ಬೇರೆಯವರ ಬಗ್ಗೆ ನೆಗೆಟಿವ್ ಮಾತಾಡೋದು ಅಂದ್ರೆ ನಮ್ಮ ಫೋನ್ ಬ್ಯಾಟರಿಯನ್ನ ಬೇಡದ ಆಪ್ಗಳು ಹಿನ್ನೆಲೆಯಲ್ಲಿ ಖಾಲಿ ಮಾಡದ ಹಾಗೆ. ಓ ಹೌದು. ನಮ್ಮ ಗಮನಕ್ಕೂ ಬರೋದಿಲ್ಲ, ಆದ್ರೆ ದಿನದ ಕೊನೆಗೆ ಶಕ್ತಿ ಪೂರ್ತಿ ಡ್ರೈನ್ ಆಗಿರುತ್ತೆ. ಮೂಲದಲ್ಲಿ ಇವರನ್ನು ಯಜ್ಞದಲ್ಲಿ ವಿಘ್ನ ರೂಪ ಅಂತ ಕರೆಯಲಾಗಿದೆ. ಯಾಕಂದ್ರೆ ಇವರು ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವುದಲ್ಲದೆ ವಾತಾವರಣವನ್ನು ಕೆಡಿಸ್ತಾರೆ. ಆದ್ರೆ ಒಂದು ನಿಮಿಷ, ಪರಚಿಂತನೆ ಮಾಡಬೇಡಿ ಅಂದ್ರೆ ಯಾರಾದ್ರೂ ತಪ್ಪು ಮಾಡಿದರೆ ಸುಮ್ನೆ ನೋಡ್ತಾ ಇರ್ಬೇಕಾ? ಬೇರೆಯವ್ರನ್ನ ತಿದ್ದೋದು ನಮ್ಮ ಜವಾಬ್ದಾರಿ ಅಲ್ವಾ? ಇದಕ್ಕೂ ಪರಚಿಂತನೆಗೂ ವ್ಯತ್ಯಾಸ ಏನು? ಬಹಳ ಒಳ್ಳೆ ಪ್ರಶ್ನೆ. ತಿದ್ದುವುದಕ್ಕೂ ಪರಚಿಂತನೆಗೂ ಇರುವ ಮುಖ್ಯ ವ್ಯತ್ಯಾಸ ನಮ್ಮ ಇಂಟೆನ್ಷನ್, ಅಂದ್ರೆ ನಮ್ಮ ಉದ್ದೇಶ. ಶುಭ ಭಾವನೆಯಿಂದ, ಪ್ರೀತಿಯಿಂದ ಒಬ್ಬರ ಏಳಿಗೆಗಾಗಿ ಹೇಳುವುದು ಬೇರೆ, ಆದ್ರೆ ಅವರ ಬಗ್ಗೆ ಜಜ್ಮೆಂಟ್ ಮಾಡಿ 4 ಜನರ ಹತ್ತಿರ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಪರಚಿಂತನೆ. ಸರಿ. ತಿದ್ದುವಾಗ ನಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಗೌರವ ಮತ್ತು ಕಲ್ಯಾಣದ ಭಾವನೆ ಇರುತ್ತೆ. ಪರಚಿಂತನೆಯಲ್ಲಿ ಅಹಂಕಾರ ಮತ್ತು ದ್ವೇಷದ ಛಾಯೆ ಇರುತ್ತೆ. ನಾನು ಸರಿ, ಅವರು ತಪ್ಪು ಎಂಬ ಭಾವನೆ ಇರುತ್ತೆ. ಇದು ಸ್ಪಷ್ಟವಾಯಿತು. ಹಾಗಾದ್ರೆ ಈ ಅಹಂಕಾರ ಮತ್ತು ಪರಚಿಂತನೆಯ ಜಾಲದಿಂದ ಪಾರಾಗಲು ಪ್ರಾಯೋಗಿಕ ಪರಿಹಾರವೇನೋ? ಇಲ್ಲಿ ಮೂಲದಲ್ಲಿರುವ ಬ್ಯಾಟರಿ ಉದಾಹರಣೆ ನನಗೆ ಬಹಳ ಇಷ್ಟವಾಯಿತು. ಅದನ್ನು ಸ್ವಲ್ಪ ವಿವರಿಸೋಣ. ಖಂಡಿತ. ಇದು ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ಉದಾಹರಣೆ. ನಮ್ಮ ಆತ್ಮ ಒಂದು ಚಾರ್ಜ್ ಮಾಡಬಹುದಾದ ಬ್ಯಾಟರಿ ಇದ್ದ ಹಾಗೆ. ಓಕೆ. ನಾವು ಮಾಡುವ ಪ್ರತಿಯೊಂದು ವಿಕರ್ಮ ಅಂದ್ರೆ ಕೋಪ, ಅಹಂಕಾರ, ಪರಚಿಂತನೆ ನಮ್ಮ ಬ್ಯಾಟರಿಯನ್ನು ಡಿಸ್ಚಾರ್ಜ್ ಮಾಡುತ್ತೆ. ಮತ್ತು ಯೋಗ ಅಂದ್ರೆ ನಿರಂತರ ದೈವೀ ನೆನಪು ಆ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತೆ. ವಾವ್, ಈ ಬ್ಯಾಟರಿ ಹೋಲಿಕೆ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಈ ಬ್ಯಾಟರಿ ಡ್ರೈನ್ ಆಗುವ ಸಣ್ಣ ಸಣ್ಣ ವಿಷಯಗಳು ಯಾವುದಿರ್ಬೋದು? ಉದಾಹರಣೆಗೆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಕೋಪ ಮಾಡಿಕೊಳ್ಳೋದು ಕೂಡ ಒಂದು ವಿಕರ್ಮ ಆಗುತ್ತಾ? ಖಂಡಿತವಾಗಿಯೂ. ನಮ್ಮ ಬ್ಯಾಟರಿ ಡ್ರೈನ್ ಆಗುತ್ತಾ? ಆಗುತ್ತೆ. ಕೋಪದ ಒಂದು ಸಣ್ಣ ಕ್ಷಣವೂ ನಮ್ಮ ಗಂಟೆಗಳ ಕಾಲದ ಶಾಂತಿಯನ್ನು ಹಾಳು ಮಾಡಬಲ್ಲದು. ಅಂದ್ರೆ ಬ್ಯಾಟರಿಯ ಚಾರ್ಜನ್ನು ವೇಗವಾಗಿ ಇಳಿಸಿಬಿಡುತ್ತೆ. ಹೌದು. ಅದಕ್ಕಾಗಿಯೇ ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಸೇವೆ ಅಥವಾ ಜ್ಞಾನವು ಯೋಗಕ್ಕೆ ಪರ್ಯಾಯವಲ್ಲ. ನೀವು ದಿನವಿಡೀ ಸೇವೆ ಮಾಡಬಹುದು, ಅದರ ಮಧ್ಯದಲ್ಲಿ 5 ನಿಮಿಷ ಕೋಪ ಮಾಡಿಕೊಂಡ್ರೆ ಸೇವೆಯಿಂದ ಬಂದ ಶಕ್ತಿಗಿಂತ ಹೆಚ್ಚು ಶಕ್ತಿ ನಷ್ಟವಾಗಬಹುದು. ಹೌದು. ಯೋಗ ಅನ್ನೋದು ನಮ್ಮ ಚಾರ್ಜರ್. ಅದನ್ನ ಸದಾ ಪ್ಲಗ್ ಇನ್ ಮಾಡಿಡ್ಬೇಕು. ಇಲ್ಲಿ ಯೋಗದ ಬಗ್ಗೆ ಇರುವ ಒಂದು ತಪ್ಪು ಕಲ್ಪನೆಯನ್ನು ಮೂಲವೂ ಸರಿಪಡಿಸುತ್ತೆ. ಯೋಗ ಅಂದ್ರೆ ಕೇವಲ ಬೆಳಗ್ಗೆ 1 ಗಂಟೆ ಧ್ಯಾನದಲ್ಲಿ ಕೂಡೋದಲ್ಲ, ಅದು ನಿರಂತರ ನೆನಪು. ನಿಜ. ಇಲ್ಲಿ ಒಂದು ಸೂಕ್ಷ್ಮ ಎಚ್ಚರಿಕೆಯನ್ನೂ ನೀಡಲಾಗಿದೆ. ಕೆಲವೊಮ್ಮೆ ಧ್ಯಾನದಲ್ಲಿ ಕುಳಿತಾಗ ಸಿಗುವ ಒಳ್ಳೆಯ ಅನುಭವಗಳಿಂದಲೂ ಅಹಂಕಾರ ಬರುವ ಅಪಾಯವಿದೆ. ನೋಡಿ, ನನಗೆಷ್ಟು ಒಳ್ಳೆಯ ಅನುಭವವಾಯಿತು, ನನ್ನ ಯೋಗ ಎಷ್ಟು ಶಕ್ತಿಶಾಲಿಯಾಗಿದೆ ಅಂತ ಅನಿಸ್ಬೋದು. ಅದಕ್ಕಾಗಿಯೇ ನಿಜವಾದ ರಾಜಯೋಗದ ವ್ಯಾಖ್ಯಾನವನ್ನು ನೀಡಲಾಗಿದೆ. ನಡೆಯುತ್ತಾ, ಕೆಲಸ ಮಾಡುತ್ತಾ, ಮಾತನಾಡುತ್ತಾ ಪ್ರತಿಯೊಂದು ಕರ್ಮ ಮಾಡುವಾಗಲೂ ಆ ದೈವೀ ನೆನಪಿನಲ್ಲಿರುವುದೇ ನಿಜವಾದ ರಾಜಯೋಗ. ಇದು ಒಂದು ಸಕ್ರಿಯ ಸ್ಥಿತಿ. ಹೌದು, ಇದೊಂದು ಆಕ್ಟಿವ್ ಸ್ಟೇಟ್, ನಿಷ್ಕ್ರಿಯ ಸ್ಥಿತಿಯಲ್ಲ. ಜ್ಞಾನವಾಗಲಿ ಸೇವೆಯಾಗಲಿ ಪವಿತ್ರತೆಗೆ ಪರ್ಯಾಯವಾಗಲು ಸಾಧ್ಯವಿಲ್ಲ. ಮತ್ತು ಯೋಗವು ಆ ಪವಿತ್ರತೆಯನ್ನು ಕಾಪಾಡುವ, ನಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡುವ ಸಾಧನ. ಈ ಪರಿಕಲ್ಪನೆಗಳನ್ನು ಇನ್ನಷ್ಟು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಮೂಲದಲ್ಲಿ 2 ವಿಭಿನ್ನ ಕಥೆಗಳನ್ನು ಉಲ್ಲೇಖಿಸಲಾಗಿದೆ. ಇವು ಕೇವಲ ಕಥೆಗಳಲ್ಲ, ನಮ್ಮ ಕಣ್ಣು ತೆರೆಸುವ ನೈಜ ಘಟನೆಗಳಂತೆ ಇವೆ. ಮೊದಲನೆಯದು ಒಬ್ಬ ಮಹಾ ಸೇವಾಧಾರಿ ಹೇಗೆ ಬಿದ್ದ ಎನ್ನುವ ಕಥೆ. ಹೌದು. ಈ ಕಥೆ ಕೇಳುವಾಗ ಎಚ್ಚರಿಕೆಯಿಂದ ಕೇಳ್ಬೇಕು. ಒಬ್ಬ ದೊಡ್ಡ ಸೇವಾಧಾರಿ ಇರುತ್ತಾರೆ. ಅವರು ಪ್ರತಿದಿನ ಜ್ಞಾನದ ಕ್ಲಾಸ್ ಮಾಡ್ತಾರೆ. ಅವರ ಮಾತಿನಿಂದ ಪ್ರೇರಿತರಾಗಿ ಅನೇಕರು ಈ ಮಾರ್ಗಕ್ಕೆ ಬಂದಿರುತ್ತಾರೆ. ಎಲ್ಲರಿಂದ ಮೆಚ್ಚುಗೆ, ಗೌರವ.
ಎಲ್ಲರಿಂದ ಮೆಚ್ಚುಗೆ ಗೌರವ ಗಳಿಸಿರುತ್ತಾರೆ. ಆದರೆ ಕಾಲಕ್ರಮೇಣ ನಾನು ಬಹಳ ಅನುಭವಿ, ನಾನಿಲ್ಲದಿದ್ದರೆ ಈ ಸೇವೆ ನಡೆಯುವುದೇ ಇಲ್ಲ ಎಂಬ ಸೂಕ್ಷ್ಮ ಅಹಂಕಾರ ಅವರಲ್ಲಿ ಬೆಳೆಯಲು ಶುರುವಾಗುತ್ತೆ. ಈ ಕಥೆ ನಿಜಕ್ಕೂ ಸ್ವಲ್ಪ ಭಯ ಹುಟ್ಟಿಸುತ್ತೆ. ಯಾಕಂದ್ರೆ ಆ ಪತನದ ಆರಂಭ ಬಹಳ ಸೂಕ್ಷ್ಮವಾಗಿ ಆಗತ್ತೆ, ದೊಡ್ಡ ತಪ್ಪಿನಿಂದಲ್ಲ. ಅಲ್ಲ, ಬದಲಿಗೆ ಸಣ್ಣ ಸಣ್ಣ ಮೂಲಭೂತ ಶಿಸ್ತುಗಳನ್ನು ಬಿಡುವುದರಿಂದ ಅವರು ಮುರಳಿಯೋದುದನ್ನ ಕಡಿಮೆ ಮಾಡ್ತಾರೆ, ಸ್ವಪರಿಶೀಲನೆಯನ್ನ ನಿಲ್ಲಿಸ್ತಾರೆ. ನಿಖರವಾಗಿ. ಇದು ಒಬ್ಬ ಪೈಲಟ್ ಸಾವಿರಾರು ಬಾರಿ ವಿಮಾನ ಓಡಿಸಿದ ನಂತರ ನನಗೀಗ ಪ್ರೀಫ್ಲೈಟ್ ಚೆಕ್ಲಿಸ್ಟ್ ನೋಡುವ ಅಗತ್ಯವಿಲ್ಲ ಎಂದು ನಿರ್ಧರಿಸಿದ ಹಾಗೆ. ಅನಾಹುತ ಕಾದಿರುತ್ತೆ. ಖಂಡಿತ. ಈ ಸೇವಾಧಾರಿಯ ವಿಷಯದಲ್ಲೂ ಹಾಗೆಯೇ ಆಗತ್ತೆ. ಒಂದು ಸಣ್ಣ ವಿಷಯದಲ್ಲಿ ಅವರು ಶ್ರೀಮತವನ್ನು ಕೇಳುವ ಬದಲು ತಮ್ಮ ಸ್ವಂತ ಅನುಭವ ಮತ್ತು ಬುದ್ಧಿವಂತಿಕೆಯ ಮೇಲೆ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಪರವಾಗಿಲ್ಲ, ಇದ್ರಿಂದೇನೂ ಆಗಲ್ಲ ಅಂತ ಅಂದುಕೊಳ್ಳುತ್ತಾರೆ. ಮಾಯೆಗೆ ಅಷ್ಟೇ ಸಾಕಿತ್ತು. ಆ ಒಂದೇ ಒಂದು ಅವಕಾಶದಿಂದ ಅವರ ಯೋಗ ಅಂದ್ರೆ ಆ ದೈವಿ ಶಕ್ತಿಯೊಂದಿಗಿನ ಕನೆಕ್ಷನ್ ತುಂಡಾಗತ್ತೆ. ಮನಸ್ಸಿನಲ್ಲಿ ಸಂಶಯಗಳು ಹುಟ್ಟಿಕೊಳ್ಳುತ್ತವೆ. ನಾನು ಮಾಡುತ್ತಿರುವುದು ಸರಿನಾ, ಈ ಜ್ಞಾನ ನಿಜನಾ ಎಂಬ ಪ್ರಶ್ನೆಗಳು ಬರಲು ಶುರುವಾಗುತ್ತವೆ. ಕೊನೆಗೆ ಅವರು ಯಜ್ಞದಿಂದಲೇ ಅಂದ್ರೆ ಈ ಆಧ್ಯಾತ್ಮಿಕ ಸಮುದಾಯದಿಂದಲೇ ಹೊರನಡೆಯುತ್ತಾರೆ. ಇದ್ರಿಂದ ಕಲಿಬೇಕಾದ ಪಾಠ ಬಹಳ ದೊಡ್ಡದು. ಮೂಲದಲ್ಲಿ ಹೇಳಿರುವಂತೆ ಅನೇಕರನ್ನು ಮೇಲೆತ್ತಿದ ಮಹಾರಥಿಗಳು ಬಿದ್ದಿದ್ದಾರೆ. ಅಂದ್ರೆ ನಮ್ಮ ಸ್ಥಾನ, ಸೇವೆ ಅಥವಾ ಹಿರಿತನ ಯಾವುದೂ ಮಾಯೆಯಿಂದ ನಮಗೆ ರಕ್ಷಣೆ ನೀಡುವುದಿಲ್ಲ. ರಕ್ಷಣೆ ನೀಡುವುದು ಒಂದೇ, ಅದು ಶ್ರೀಮತಕ್ಕೆ ಇರುವ ಸಂಪೂರ್ಣ ವಿಧೇಯತೆ. ಇದಕ್ಕೆ ತದ್ವಿರುದ್ಧವಾದ ಇನ್ನೊಂದು ಕಥೆ ಇದೆ, ಒಬ್ಬ ಸರಳ ಅಕ್ಕನ ವಿಜಯ. ಈ ಕಥೆ ನನಗೆ ಬಹಳ ಭರವಸೆ ಮತ್ತು ಸ್ಫೂರ್ತಿ ನೀಡಿತು. ಖಂಡಿತ. ಈ ಕಥೆಯಲ್ಲಿ ಒಬ್ಬ ಸರಳ ಸಹೋದರಿ ಇರುತ್ತಾರೆ. ಅವರಿಗೆ ಯಾವುದೇ ದೊಡ್ಡ ಪದವಿ ಇರುವುದಿಲ್ಲ, ಸಮಾಜದಲ್ಲಿ ದೊಡ್ಡ ಹೆಸರು ಇರುವುದಿಲ್ಲ, ಅಥವಾ ಅವರು ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುವಂಥ ದೊಡ್ಡ ಸೇವೆ ಮಾಡುವುದಿಲ್ಲ. ಆದ್ರೆ ಅವರ ದಿನಚರ್ಯೆ ಬಹಳ ಶಿಸ್ತಿನಿಂದ ಕೂಡಿರುತ್ತದೆ. ಅವರ ವಿಶೇಷತೆ ಏನು ಅಂದ್ರೆ ಅವರು ತಮ್ಮ ಮೂಲಭೂತ ಶಿಸ್ತುಗಳನ್ನ ಎಂದಿಗೂ ಬಿಡೋದಿಲ್ಲ. ಪ್ರತಿದಿನ ತಪ್ಪದೆ ಮುರಳಿ ಓದ್ತಾರೆ, ನಿಯಮಿತವಾಗಿ ಯೋಗ ಮಾಡ್ತಾರೆ, ಮತ್ತು ಮುಖ್ಯವಾಗಿ ಪ್ರತಿಯೊಂದು ಸಣ್ಣ ನಿರ್ಧಾರಕ್ಕೂ ಇದು ಶ್ರೀಮತವೇ ಅಥವಾ ನನ್ನ ಮನಸ್ಸಿನ ಮಾತೆ ಎಂದು ಪ್ರಶ್ನಿಸಿಕೊಳ್ಳುತ್ತಾರೆ. ಮತ್ತು ಯಾರ ಬಗ್ಗೆಯೂ ಚರ್ಚೆ ಮಾಡುವುದಿಲ್ಲ, ತಮ್ಮ ಪಾಡಿಗೆ ತಾವು ಇರ್ತಾರೆ. ಹೌದು. ಇದರ ಪರಿಣಾಮ ವರ್ಷಗಳು ಕಳೆದರೂ ಅವರ ಸ್ಥಿತಿ ಸ್ಥಿರವಾಗಿರುತ್ತವೆ. ಎಂಥದ್ದೇ ಪರಿಸ್ಥಿತಿ ಬರಲಿ, ಮಾಯೆ ಅವರನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ಅವರಿಗೆ ಒಂದು ನಿಶ್ಶಬ್ದವಾದ ಗೌರವ ತಾನಾಗೇ ಸಿಗ್ತದೆ. ಹೌದು. ಯಾರೂ ಅವರನ್ನು ಹೊಗಳುವುದಿಲ್ಲ, ಆದ್ರೆ ಎಲ್ಲರಿಗೂ ಅವರ ಸ್ಥಿರತೆಯನ್ನು ನೋಡಿ ಆಶ್ಚರ್ಯವಾಗುತ್ತೆ. ಇಲ್ಲಿರುವ ಪಾಠ ಅತ್ಯಂತ ಶಕ್ತಿಯುತವಾಗಿದೆ. ಶಕ್ತಿ ವಿಧೇಯತೆಯಿಂದ ಬರುತ್ತದೆ, ಸ್ಥಾನದಿಂದಲ್ಲ. ಇದು ಕೇಳೋಕೆ ಸರಳ ಅನಿಸಿದ್ರೂ ನಮ್ಮ ದಿನನಿತ್ಯದ ಜೀವನಕ್ಕೆ ಅನ್ವಯಿಸೋದು ಕಷ್ಟ ಅಲ್ವಾ? ಹೌದು. ಯಾಕಂದ್ರೆ ಸಮಾಜದಲ್ಲಿ ನಮ್ಗೆ ಸ್ಥಾನಮಾನಕ್ಕೆ ಬೆಲೆ ಕೊಡೋದನ್ನೇ ಹೇಳ್ಕೊಟ್ಟಿರ್ತಾರೆ. ಹಾಗಾದ್ರೆ ಈ ವಿಧೇಯತೆ ಅಂದ್ರೆ ಕುರುಡು ನಂಬಿಕೆನಾ, ಅಥವಾ ಅದರಲ್ಲಿ ಒಂದು ರೀತಿಯ ಸ್ವಾತಂತ್ರ್ಯ ಇದೆಯಾ? ಇದು ಕುರುಡು ನಂಬಿಕೆಯಲ್ಲ, ಇದು ಬುದ್ಧಿವಂತ ನಂಬಿಕೆ. ದೈವಿ ಮಾರ್ಗದರ್ಶನವು ಯಾವಾಗಲೂ ನಮ್ಮ ಒಳಿತಿಗಾಗಿ ಇರುತ್ತೆ ಎಂಬ ಆಳವಾದ ನಂಬಿಕೆಯಿಂದ ಬರುವ ವಿಧೇಯತೆ ಇದು. ಇದರಲ್ಲಿಯೇ ನಿಜವಾದ ಸ್ವಾತಂತ್ರ್ಯ ಅಡಗಿದೆ ಅಂತೀರಾ? ಖಂಡಿತ. ಯಾಕೆಂದ್ರೆ ನಾವು ಸ್ವಮತದ ಮೇಲೆ ನಡೆದಾಗ ಪ್ರತಿ ನಿರ್ಧಾರದ ಹೊರೆ, ಅದರ ಪರಿಣಾಮಗಳ ಚಿಂತೆ ಎಲ್ಲವೂ ನಮ್ಮ ಮೇಲೆ ಇರುತ್ತೆ. ಆದರೆ ಶ್ರೀಮತದ ಮೇಲೆ ನಡೆದಾಗ ನಾವು ಹಗುರವಾಗಿರ್ತೇವೆ. ನಾನು ಕೇವಲ ನಿಮಿತ್ತ, ನಡೆಸುವನು ಬೇರೆ ಇದ್ದಾನೆ ಎಂಬ ಭಾವನೆ ನಮ್ಮನ್ನು ಚಿಂತೆಗಳಿಂದ ಮುಕ್ತರನ್ನಾಗಿಸುತ್ತೆ. ಅದ್ಭುತವಾಗಿ ವಿವರಿಸಿದಿರಿ. ಹಾಗಾದ್ರೆ ಈ ಎಲ್ಲ ಜ್ಞಾನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು? ಇದಕ್ಕಾಗಿ ಮೂಲದಲ್ಲಿ ಕೆಲವು ಮುಖ್ಯ ಧಾರಣೆಗಳನ್ನ ಅಂದ್ರೆ ಅಳವಡಿಸಿಕೊಳ್ಳಬೇಕಾದ ಅಂಶಗಳನ್ನ ನೀಡಲಾಗಿದೆ. ಹೌದು. ಮೊದಲನೆಯದು ಸ್ವನಿಯಂತ್ರಣ. ಶ್ರೀಮತದ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ. ಪ್ರತಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಮಗೆ ನಾವೇ ಕೇಳಿಕೊಳ್ಳಬೇಕು, ಇದು ಶ್ರೀಮತವೇ ಅಥವಾ ನನ್ನ ಮತವೇ? ಹೌದು. ಈ ಒಂದು ಸಣ್ಣ ಪ್ರಶ್ನೆ ನಮ್ಮನ್ನು ಅನೇಕ ತಪ್ಪುಗಳಿಂದ, ನಮ್ಮ ಬ್ಯಾಟರಿ ಡ್ರೈನ್ ಆಗುವುದರಿಂದ ಪಾರು ಮಾಡಬಲ್ಲದು. ಎರಡನೆಯದು ಅಂತರ್ಮುಖಿ ಸ್ಥಿತಿ. ಇದರರ್ಥ ಸದಾ ನಮ್ಮ ಗಮನ ನಮ್ಮ ಮೇಲೆ ಇರಬೇಕು. ಹೌದು. ಬೇರೆಯವರು ಏನು ಮಾಡುತ್ತಿದ್ದಾರೆ, ಏನು ತಪ್ಪು ಮಾಡುತ್ತಿದ್ದಾರೆ ಎನ್ನುವುದಕ್ಕಿಂತ ನಾನು ಏನು ಮಾಡುತ್ತಿದ್ದೇನೆ, ನನ್ನ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ನಡೆಯುತ್ತಿವೆ ಎಂದು ಪರಿಶೀಲಿಸಿಕೊಳ್ಳುವುದು. ನನ್ನ ಕರ್ಮವನ್ನು ನೋಡಿ ಇತರರು ಕಲಿಯುತ್ತಾರೆ ಎಂಬ ಜಾಗೃತಿ ಸದಾ ಇರಬೇಕು. ಹೌದು. ನಮ್ಮ ನಡವಳಿಕೆ ಬೇರೆಯವರಿಗೆ ಪ್ರೇರಣೆಯಾಗಬೇಕೇ ಹೊರತು ಅಡ್ಡಿಯಾಗಬಾರದು. ಇದರ ಜೊತೆಗೆ ಒಂದು ಸುಂದರವಾದ ವರದಾನವನ್ನು ವಿವರಿಸಲಾಗಿದೆ.
ಜ್ಞಾನರತ್ನಗಳನ್ನು ಪರಿಶೋಧಿಸುತ್ತಾ ನಿಶ್ಚಿಂತಪುರದ ಚಕ್ರವರ್ತಿ ಭವ. ಹೌದು, ಇದು ಕೇಳಲು ಕಾವ್ಯಾತ್ಮಕವಾಗಿದೆ, ಆದರೆ ಇದರ ಅರ್ಥ ಬಹಳ ಪ್ರಾಯೋಗಿಕವಾಗಿದೆ. ಹೌದು, ನಿಶ್ಚಿಂತಪುರದ ಚಕ್ರವರ್ತಿ ಅಂದ್ರೆ ಚಿಂತೆಯಿಲ್ಲದ ಸಾಮ್ರಾಜ್ಯದ ರಾಜ. ಇದು ಕೇಳಲು ಚೆನ್ನಾಗಿದೆ, ಆದರೆ ನಿಜ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಚಿಂತೆ ಇಲ್ಲದೇ ಇರುವುದು ಹೇಗೆ ಸಾಧ್ಯ? ಅಲ್ಲಿಯೇ ಡ್ರಾಮಾ ಎಂಬ ಶಬ್ದ ಸಹಾಯಕ್ಕೆ ಬರೋದು. ಡ್ರಾಮಾ. ಸಮಸ್ಯೆಗಳು ಬಂದಾಗ ಇದು ನನಗೆ ಏಕೆ ಆಯಿತು, ಹೀಗಾಗಬಾರದಿತ್ತು ಎಂದು ಯೋಚಿಸುತ್ತಾ ಕೂತರೆ ನಾವು ಆ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿಹಾಕಿಕೊಳ್ತೇವೆ. ಅದು ವ್ಯರ್ಥ ಚಿಂತನೆ. ಹೌದು, ಅದರ ಬದಲು ಡ್ರಾಮಾ ಎಂಬ ಒಂದೇ ಶಬ್ದದಿಂದ ಮುಂದೆ ಸಾಗಬೇಕು. ಅಂದ್ರೆ ಜೀವನ ಒಂದು ನಾಟಕ, ಇದರಲ್ಲಿ ಪ್ರತಿಯೊಂದು ದೃಶ್ಯವೂ ಮೊದಲೇ ನಿಗದಿಯಾಗಿದೆ ಮತ್ತು ಅದರ ಹಿಂದೆ ಒಂದು ಕಲ್ಯಾಣ ಅಡಗಿದೆ ಎಂಬ ನಂಬಿಕೆ. ಈ ದೃಷ್ಟಿಕೋನ ನಮ್ಮನ್ನು ಸಮಸ್ಯೆಯಿಂದ ಮೇಲೆತ್ತಿ ಅದನ್ನು ಪರಿಹರಿಸುವ ಶಕ್ತಿಯನ್ನ ಕೊಡುತ್ತೆ. ಮತ್ತು ಅಂತಿಮವಾಗಿ ಒಂದು ಸ್ಲೋಗನ್: ಪ್ರತಿಯೊಬ್ಬರಿಗೂ ಗೌರವ ಕೊಡುವುದೇ ಗೌರವವನ್ನು ಪಡೆಯುವ ಮಾರ್ಗ. ಹೌದು, ನಾವು ಗೌರವವನ್ನ ಬೇಡಬಾರದು, ಬದಲಿಗೆ ಕೊಡಬೇಕು. ನಾವು ಗೌರವ ಕೊಟ್ಟಾಗ ಅದು ತಾನಾಗಿಯೇ ನಮಗೆ ಮರಳಿ ಬರುತ್ತದೆ. ಖಂಡಿತ. ಈ ಎಲ್ಲಾ ತತ್ವಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತದೆ. ವಿನಯ, ದೈವೀ ನಿರ್ದೇಶನಕ್ಕೆ ವಿಧೇಯತೆ ಮತ್ತು ನಿರಂತರ ಸ್ವಜಾಗೃತಿ. ಇವೇ ಅಹಂಕಾರ ಮತ್ತು ಭ್ರಮೆಯ ವಿರುದ್ಧ ನಮ್ಮ ಅಂತಿಮ ರಕ್ಷಣೆ. ಇವು ಕೇವಲ ಅಮೂರ್ತ ಪರಿಕಲ್ಪನೆಗಳಲ್ಲ, ಇವು ನಮ್ಮ ಆಂತರಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು, ನಮ್ಮ ಬ್ಯಾಟರಿಯನ್ನ ಸದಾ ಚಾರ್ಜ್ ಆಗಿಡಲು ಇರುವ ಪ್ರಾಯೋಗಿಕ ಸಾಧನಗಳು. ಖಂಡಿತ. ಈ ಇಡೀ ಚರ್ಚೆಯ ಸಾರಾಂಶವೇ ಇದು. ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಎಷ್ಟೇ ಮುಂದೆ ಸಾಗಿದರೂ, ಎಷ್ಟೇ ಅನುಭವಿಯಾದರೂ ಮೂಲಭೂತ ಶಿಸ್ತುಗಳನ್ನು ಎಂದಿಗೂ ಮರೆಯಬಾರದು. ಅಂದರೆ ಮುರುಳಿ, ಯೋಗ, ಶ್ರೀಮತ್ತ ಮತ್ತು ಸ್ವಪರಿಶೀಲನೆ ಇವೇ ನಮ್ಮನ್ನ ಕೊನೆಯವರೆಗೂ ಸುರಕ್ಷಿತವಾಗಿಡುತ್ತವೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ, ಮೂಲದಲ್ಲಿ ಹೇಳಿರುವಂತೆ ನಿಜವಾದ ಸ್ವಾತಂತ್ರ್ಯ ಅಥವಾ ಜೀವನ ಮುಕ್ತಿಯ ಅನುಭವವನ್ನ ಈಗಲೇ ಮಾಡಬೇಕು. ಹೌದು, ಅದು ಭವಿಷ್ಯದಲ್ಲಿ ಸಿಗುವುದಲ್ಲ. ಅದು ನಮ್ಮ ಸ್ವಂತ ಅಹಂಕಾರ, ಪರಚಿಂತನೆ ಮತ್ತು ಸ್ವಮತದಂತಹ ಆಂತರಿಕ ಬಂಧನಗಳನ್ನು ನಾವು ಶೂನ್ಯ ಮಾಡಿಕೊಂಡಾಗ ಅನುಭವಕ್ಕೆ ಬರುವ ಸ್ಥಿತಿ. ಹಾಗಾದರೆ ಈ ಆಳವಾದ ಚರ್ಚೆಯನ್ನು ಮುಗಿಸುವ ಮುನ್ನ ನಮ್ಮ ಕೇಳುಗರು ಚಿಂತಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ಮೂಲದಲ್ಲಿ ಹೇಳಿರುವಂತೆ ನಿಜವಾದ ಶಕ್ತಿ ಸ್ಥಾನದಿಂದಲ್ಲ, ವಿಧೇಯತೆಯಿಂದ ಬರುತ್ತದೆ. ಮತ್ತು ನಿಜವಾದ ಸ್ವಾತಂತ್ರ್ಯವು ಈಗಲೇ ಅನುಭವಿಸಬೇಕಾದ ಆಂತರಿಕ ಸ್ಥಿತಿಯಾಗಿದೆ. ಹಾಗಾದರೆ ಯಾವುದೇ ಪದವಿ, ಹೆಸರು ಅಥವಾ ಸ್ಥಾನಮಾನವನ್ನು ಗಳಿಸುವ ಉದ್ದೇಶವಿಲ್ಲದೆ ಕೇವಲ ಆ ಆಂತರಿಕ ಸ್ಥಿತಿಯನ್ನು, ಆ ನಿರಂತರ ಚಾರ್ಜಿಂಗ್ ಸ್ಥಿತಿಯನ್ನು ಭದ್ರಪಡಿಸಿಕೊಳ್ಳಲು ಇಂದಿನಿಂದಲೇ ಅಳವಡಿಸಿಕೊಳ್ಳಬಹುದಾದ ಒಂದು ಸಣ್ಣ ಸ್ಥಿರವಾದ ಅಭ್ಯಾಸ ಯಾವುದು?